ವ್ಯಾಪಾರ ಒಪ್ಪಂದದಲ್ಲಿ ಅಮೆರಿಕಕ್ಕೆ ಮೋದಿ ಶರಣು. ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ. ಪ್ರಧಾನಿ ಮೋದಿ ರಾಜೀನಾಮೆಗೆ ಸಿಎಂ ಆಗ್ರಹ. ಭಾರತ ಮತ್ತು ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದದಲ್ಲಿ ಪ್ರಧಾನಿ ಮೋದಿ ಅವರ ಶರಣಾಗತಿಯಾಗಿದೆಯಾ? ಈ ಒಪ್ಪಂದ ದೇಶದ 72 ಕೋಟಿ ರೈತರ ಪಾಲಿಗೆ ಮರಣ ಶಾಸನ ಆಗಲಿದೆಯಾ? ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಎತ್ತಿದ್ದೆಂತ ಪ್ರಶ್ನೆ. ಪ್ರಧಾನಿ ಮೋದಿ ಅವರ ರಾಜೀನಾಮೆಗೆ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸುತ್ತಿರೋದೇಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಕ್ರಮಣಕಾರಿ ಧೋರಣೆಗಳು, ಹುಚ್ಚಾಟಗಳು ದಿನ ಕಳೆದಂತೆ ಹೆಚ್ಚಾಗುತ್ತಿವೆ, ಜೊತೆಗೆ ಮಿತಿ ಮೀರುತ್ತಿವೆ. ಅಮೆರಿಕದ ಮುಂದೆ ಇಡೀ ಜಗತ್ತು ಮಂಡಿಯೂರಬೇಕೆಂದು ಟ್ರಂಪ್ ಹಪಾಪಿಸುತ್ತಿದ್ದಾರೆ. ಅವರ ನಿರಂಕುಶ ಸರ್ವಾಧಿಕಾರಿ ತಿಕ್ಕಲು ನೀತಿ ನಿರ್ಧಾರಗಳ ವಿರುದ್ಧ ಹಲವು ರಾಷ್ಟ್ರಗಳು ಸೆಟೆದು ನಿಲ್ಲುತ್ತಿವೆ. ಆದರೆ ಭಾರತವು ವಿಶ್ವಗುರು ಆಗಿದೆ ಎನ್ನುತ್ತಿದ್ದ 56 ಇಂಚಿನ ಎದೆಗಾರಿಕೆಯು ಟ್ರಂಪ್ ಎದುರು ಗೂನು ಬೆನ್ನಾಗಿ ಹೋಗಿದೆ ಯಾಕೆ ಅನ್ನೋ ಪ್ರಶ್ನೆಗಳು ಇದೀಗ ದುತ್ತಂತ ಎದ್ದು ಕೂತಿವೆ. ಯಾಕಂದ್ರೆ ನಮ್ಮ ಈಗಿನ ಕೇಂದ್ರ ಸರ್ಕಾರ ಭಾರತವನ್ನ ವಿಶ್ವಗುರು ಮಾಡೋದಿರ್ಲಿ, ಅದರ ಮೂಲಭೂತ ಸ್ವಾಭಿಮಾನಕ್ಕೂ ಕಳಂಕ ತರುವಂತೆ ನಡೆದುಕೊಳ್ಳಲಾಗ್ತಿದೆ. ಟ್ರಂಪ್ ಏಕಪಕ್ಷೀಯವಾಗಿ ಹೇರಿರುವ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನ ಅಚ್ಚೇ ದಿನದ ಹೆಸರಿನಲ್ಲಿ ಕತ್ತಲ ಯುಗ ತರುತ್ತಿರುವ ಮೋದಿ ಅವರು ಶಿರವಾಗಿ ಒಪ್ಪಿಕೊಂಡಿದ್ದಾರೆ ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿವೆ. ಇನ್ನ ಇದೇ ವಿಚಾರವನ್ನ ಕೋಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಭಾರತ ಹಾಗೂ ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನ ನೋಡಿದ್ರೆ ಪ್ರಧಾನಿ ಮೋದಿ ಅವರ ಶರಣಾಗತಿಯಾಗಿದೆ. ಈ ಒಪ್ಪಂದ ದೇಶದ 72 ಕೋಟಿ ರೈತರ ಪಾಲಿಗೆ ಮರಣ ಶಾಸನವಾಗಲಿದೆ. ದೇಶದ ಸ್ವಾಭಿಮಾನ, ಸಾರ್ವಭೌಮತ್ವಕ್ಕೆ ಧಕ್ಕೆ ತಂದ ಪ್ರಧಾನಿ ಮೋದಿ ಕೂಡಲೇ ರಾಜೀನಾಮೆ ನೀಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಇದು ಮುಕ್ತ ವ್ಯಾಪಾರವಲ್ಲ, ಆರ್ಥಿಕ ಬಲವಂತ. ಎರಡು ದೇಶಗಳ ನಡುವಿನ ಸಂಬಂಧಗಳು ಸಮಾನತೆ, ಪರಸ್ಪರ ಗೌರವದ ಬುನಾದಿ ಮೇಲೆ ಸ್ಥಾಪನೆಯಾಗಬೇಕು. ಒತ್ತಡ, ಬೆದರಿಕೆ, ಹೆದರಿಕೆಗಳಿಂದಲ್ಲ. ಆದ್ರೆ ಭಾರತ ಮತ್ತು ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನ ಗಮನಿಸಿದ್ರೆ ಇದು ಒಡೆಯನ ಆಜ್ಞೆಗೆ ಸೇವಕ ತಲೆಯಾಡಿಸಿದಂತಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಟ್ರಂಪ್ ಅವರನ್ನ ತಲೆ ಮೇಲೆ ಕೂರಿಸಿ ಮೆರೆದಾಡಿದ್ದ ಮೋದಿ ಈಗ ಅದೇ ಟ್ರಂಪ್ ಆಜ್ಞಾ ಪಾಲಕರಾಗುವ ದೈನಿಕ ಸ್ಥಿತಿಗೆ ಬಂದಿದ್ದು ವಿಷಾದನೀಯ. ಮೋದಿ ಅವರ 56 ಇಂಚಿನ ಎದೆ ಮತ್ತು ವಿಶ್ವಗುರುವಿನ ಕಿರೀಟವನ್ನ ಟ್ರಂಪ್ ಪ್ರತಿದಿನ ಕುಟ್ಟಿ ಪುಡಿ ಮಾಡುತ್ತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕದ ನ್ಯಾಯಾಲಯದಲ್ಲಿ ಮೊಕದ್ದಮೆಗಳನ್ನು ಎದುರಿಸುತ್ತಿರುವ ಮೋದಿ ಅವರ ಉದ್ಯಮ ಸ್ನೇಹಿತ ಅದಾನಿ ಅವರ ರಕ್ಷಣೆ ಮತ್ತು ಜೆಫ್ರಿ ಎಪ್ಸ್ಟೀನ್ ಫೈಲ್ಗಳಲ್ಲಿ ಕಾಣಿಸಿಕೊಂಡಿರುವ ಪ್ರಧಾನಿ ಮೋದಿ ಸಂಪುಟದ ಸದಸ್ಯರ ಹೆಸರುಗಳಿಂದ ಸೃಷ್ಟಿಯಾಗಿರುವ ಒತ್ತಡದ ಭಾಗವಾಗಿ ಕೇಂದ್ರವು ದೇಶ ವಿರೋಧಿ ಒಪ್ಪಂದ ಒಪ್ಪಿಕೊಂಡಿದೆ. ಇದನ್ನ ನಿರಾಕರಿಸಲು ಸಾಧ್ಯವೇ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಇವತ್ತು ಜಗತ್ತಿನ ಸಣ್ಣ ಪುಟ್ಟ ದೇಶಗಳು ಕೂಡ ಟ್ರಂಪ್ ಸುಂಕ ನೀತಿಗಳನ್ನ ಮತ್ತು ಅಮೆರಿಕ ನಡೆಯನ್ನ ಖಂಡಿಸುತ್ತಿವೆ, ಜೊತೆಗೆ ಟೀಕಾ ಪ್ರಹಾರ ನಡೆಸುತ್ತಿವೆ. ಅಷ್ಟೇ ಅಲ್ಲ, ಅಮೆರಿಕಕ್ಕೆ ಪ್ರತಿತಂತ್ರಗಳನ್ನು ಹೂಡುತ್ತಿವೆ, ವಿರೋಧದ ಕ್ರಮಗಳನ್ನ ಕೈಗೊಳ್ಳುತ್ತಿವೆ. 2025ರ ಏಪ್ರಿಲ್ ನಲ್ಲಿ ಲಿಬರೇಷನ್ ಡೇ ಹೆಸರಿನಲ್ಲಿ ಟ್ರಂಪ್ ಹಲವು ರಾಷ್ಟ್ರಗಳ ಮೇಲೆ ದುಬಾರಿ ಸುಂಕವನ್ನ ಘೋಷಣೆ ಮಾಡಿದ್ರು. ಮೋದಿ ಸರ್ಕಾರ ಸುಂಕವನ್ನ ಒಪ್ಪಿ ಅಪ್ಪಿ ಮೌನಕ್ಕೆ ಜಾರಿತ್ತು. ಆದ್ರೆ ಹಲವು ರಾಷ್ಟ್ರಗಳು ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾದ್ವು. ಚೀನಾ ಮೇಲೆ ಟ್ರಂಪ್ 34% ಸುಂಕ ಹೇರಿದ ಮರುಕ್ಷಣವೇ ಅಮೆರಿಕ ಮೇಲೆ 125% ಪ್ರತಿ ಸುಂಕ ಘೋಷಿಸಿತ್ತು ಚೀನಾ. ಈ ಎದುರೇಟಿಗೆ ತತ್ತರಿಸಿದ್ದ ಟ್ರಂಪ್ ಚೀನಾ ಮೇಲಿನ ಸುಂಕವನ್ನ 10%ಗೆ ಇಳಿಸಿದ್ರು. ಕೆನಡಾ, ಮೆಕ್ಸಿಕೋ, ಯುರೋಪಿಯನ್ ಒಕ್ಕೂಟಗಳು ವ್ಯೂಹ ರೂಪಿಸಿ ತಮ್ಮ ಮೇಲಿನ ಸುಂಕವನ್ನ ಕಡಿಮೆಗೊಳಿಸುವ ದಾರಿ ಕಂಡುಕೊಂಡ್ವು. ಟ್ರಂಪ್ ಘೋಷಿಸಿದ 50% ಸುಂಕದ ವಿರುದ್ಧ ಬ್ರೆಜಿಲ್ WTO ಮೆಟ್ಟಿಲೇರಿತ್ತು. ಇದಕ್ಕೆ ಮಣಿದ ಟ್ರಂಪ್ ಸಂಧಾನದ ದಾರಿ ಹಿಡಿದ್ರು, ಸುಂಕವನ್ನ ಕಡಿಮೆಗೊಳಿಸಿದ್ರು. ಹಾಗೇನೆ ಗ್ರೀನ್ಲ್ಯಾಂಡ್ ಅನ್ನ ಖರೀದಿಸಿ ವಶಕ್ಕೆ ಪಡೆಯಲು ಮುಂದಾದ ಟ್ರಂಪ್ ಧೋರಣೆಯನ್ನ ಡೆನ್ಮಾರ್ಕ್ ಮತ್ತು ಯುರೋಪಿಯನ್ ಒಕ್ಕೂಟಗಳು ಬಲವಾಗಿ ಖಂಡಿಸಿವೆ. ಇದು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಎಂದು ಸ್ಪಷ್ಟವಾಗಿ ಹೇಳಿವೆ. ಗ್ರೀನ್ಲ್ಯಾಂಡ್ ಅನ್ನ ಮಾರಾಟಕ್ಕಿಟ್ಟಿಲ್ಲವೆಂದು ಡೆನ್ಮಾರ್ಕ್ ಹೇಳಿದ್ರೆ, ಜರ್ಮನಿ, ಯುಕೆ, ನೆದರ್ಲ್ಯಾಂಡ್, ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ ಗಳು ಅಮೆರಿಕ ವಿರುದ್ಧ ಗ್ರೀನ್ಲ್ಯಾಂಡ್ಗೆ ಮಿಲಿಟರಿ ಬೆಂಬಲ ಘೋಷಿಸಿವೆ. ಯಾವುದೇ ಬೆದರಿಕೆಗಳಿಗೆ ತಲೆಬಾಗುವುದಿಲ್ಲ ಅಂತೇಳಿ ಫ್ರಾನ್ಸ್ ಘೋಷಿಸಿದೆ. ಯುರೋಪಿಯನ್ ಒಕ್ಕೂಟವು ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ನ ಅವಿಭಾಜ್ಯ ಅಂಗ ಅಂತ ಗಟ್ಟಿ ದನಿಯಲ್ಲಿ ಪ್ರತಿಪಾದಿಸಿವೆ. ಗ್ರೀನ್ಲ್ಯಾಂಡ್ ಖರೀದಿಗೆ ವಿರುದ್ಧವಾಗಿ ನಿಂತರೆ ನ್ಯಾಟೋದಿಂದ ಹೊರಬರುವುದಾಗಿಯೂ ಅಂತಹ ರಾಷ್ಟ್ರಗಳ ಮೇಲೆ ದುಬಾರಿ ಸುಂಕ ಹೇರೋದಾಗಿಯೂ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಆದ್ರೆ ಈ ಬೆದರಿಕೆಗಳಿಗೆ ಬಗ್ಗೋದಿಲ್ಲ ಅಂತೇಳಿ ಎಲ್ಲಾ ರಾಷ್ಟ್ರಗಳು ದೃಢ ನಿಲುವು ತಾಳಿವೆ. ದುಬಾರಿ ಸುಂಕಗಳು ಅಮೆರಿಕಕ್ಕೆ ಹಾನಿ ಮಾಡುತ್ತವೆ ಅಂತ ಆತ್ಮವಿಶ್ವಾಸ ಭರಿತ ಪ್ರತ್ಯುತ್ತರ ನೀಡಿವೆ. ಪ್ಯಾಲೆಸ್ತೇನ್ ಮೇಲಿನ ಇಸ್ರೇಲ್ ದಾಳಿಯನ್ನೇ ದಾಳ ಮಾಡಿಕೊಂಡಿರುವ ಟ್ರಂಪ್ ಗಾಜಾ ಪಟ್ಟಿಯಿಂದ ಪ್ಯಾಲೆಸ್ತೇನಿಯರನ್ನ ಸ್ಥಳಾಂತರಿಸಿ ಆ ಪ್ರದೇಶವನ್ನ ಕಬ್ಜಾ ಮಾಡಿಕೊಂಡು ತಮ್ಮ ಪ್ರವಾಸೋದ್ಯಮ ವಸಾಹತು ಮಾಡಿಕೊಳ್ಳಲು ಹವಣಿಸುತ್ತಿದ್ದಾರೆ. ಆದ್ರೆ ಅಮೆರಿಕದ ಈ ಸಂಚನ್ನ ಸೌದಿ ಅರೇಬಿಯಾ, ಈಜಿಪ್ಟ್, ಜೋರ್ಡಾನ್, ಟರ್ಕಿ, ದಕ್ಷಿಣ ಆಫ್ರಿಕಾ ಹಾಗೂ ಯುರೋಪ್ ರಾಷ್ಟ್ರಗಳು ಕಟುವಾಗಿ ವಿರೋಧಿಸಿವೆ.
ಪ್ಯಾಲೆಸ್ತೈನ್ ಸ್ವತಂತ್ರ ರಾಷ್ಟ್ರವಾಗಿದ್ದು ಅಲ್ಲಿ ಅಮೆರಿಕ ಪ್ರವಾಸೋದ್ಯಮ ಯೋಜನೆಗೆ ಅವಕಾಶವಿಲ್ಲ ಅಂತ ಕಂಡ ತುಂಡವಾಗಿ ಸಾರಿವೆ. ಪ್ಯಾಲೆಸ್ತೈನ್ ಸ್ಥಳಾಂತರವನ್ನ ಯುದ್ಧ ಅಪರಾಧವೆಂದು ಬಣ್ಣಿಸಿವೆ. ಕ್ಯೂಬಾದಂತಹ ಪುಟ್ಟ ರಾಷ್ಟ್ರ ಹಲವು ದಶಕಗಳಿಂದ ಅಮೆರಿಕವನ್ನ ಎದುರು ಹಾಕಿಕೊಂಡು ಮುನ್ನಡೆಯುತ್ತಿದೆ. ಇದೇ ಸಿಟಿಸಿ ನಿಲ್ಲುವ ನಾನಾ ಮಾದರಿಗಳನ್ನ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಈ ಎಲ್ಲಾ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಕಾನೂನುಗಳು ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸುವ ಹಾದಿಯಲ್ಲಿ ದೃಢ ನಿರ್ಧಾರಗಳನ್ನು ತೆಗೆದುಕೊಂಡಿವೆ. ತಮ್ಮ ಸಾರ್ವಭೌಮತ್ವವನ್ನ ಜಗತ್ತಿಗೆ ಸಾರಲು ದನಿ ಎತ್ತಿವೆ. ಆದ್ರೆ ಭಾರತವನ್ನ ವಿಶ್ವಗುರು ಮಾಡಿದ್ದೇನೆ ಎನ್ನುತ್ತಿರುವ ಪ್ರಧಾನಿ ಮೋದಿ ಮಾಡುತ್ತಿರೋದಾದ್ರೂ ಏನೋ. ಟ್ರಂಪ್ ತಮ್ಮ 2ನೇ ಅವಧಿಯಲ್ಲಿ ತಮ್ಮ ಆಪ್ತ ಮಿತ್ರ ಮೋದಿ ಅವರ ಮೇಲೆ ಸವಾರಿ ಮಾಡಲಾರಂಭಿಸಿದ್ದಾರೆ. ಆರಂಭದಲ್ಲಿಯೇ ಅಮೆರಿಕಗೆ ಮೋದಿ ಅವರನ್ನ ಕರೆಸಿಕೊಂಡಿದ್ದ ಟ್ರಂಪ್ ತಮ್ಮ ಬದಿಯಲ್ಲಿಯೇ ನಿಲ್ಲಿಸಿಕೊಂಡು ಸುಂಕ ಏರಿಕೆಯ ಬೆದರಿಕೆ ಹಾಕಿದ್ರು. ಆದ್ರೂ ಮೋದಿ ತುಟಿ ಬಿಚ್ಚಿರ್ಲಿಲ್ಲ. ಬದಲಾಗಿ ಮಗ ಮಿಗ ಮೆಗಾ ಎಂದೆಲ್ಲ ಮೋದಿ ಹೇಳಿ ಬಂದಿದ್ರು. 2025 ಏಪ್ರಿಲ್ ನಲ್ಲಿ ನಡೆದ ಭಾರತ ಪಾಕ್ ಘರ್ಷಣೆ ವೇಳೆ ಕದನ ವಿರಾಮ ಘೋಷಿಸಿದ್ದು ತಾನೇ ಅಂತೇಳಿ ಟ್ರಂಪ್ ಈವರೆಗೂ 100ಕ್ಕೂ ಹೆಚ್ಚು ಬಾರಿ ಹೇಳಿಕೊಂಡಿದ್ದಾರೆ. ಆದ್ರೂ ಅವರ ಹೇಳಿಕೆಯನ್ನ ಪ್ರಧಾನಿ ಮೋದಿ ಅವರು ಈವರೆಗೆ ಖಂಡಿಸುವುದಿರಲಿ, ಮಿಲುದನಿಯಲ್ಲಿ ಅಲ್ಲಗೆಳೆದು ಇಲ್ಲ. ಇನ್ನ 2025 ಆಗಸ್ಟ್ 1ರಂದು ಭಾರತದ ಮೇಲೆ 25% ತೆರಿಗೆ ಹೇರುವುದಾಗಿ ಟ್ರಂಪ್ ಘೋಷಿಸಿದ್ರು. ಆಗ್ಲೂ ಮೋದಿ ಬಾಯ್ ಬಿಡ್ಲಿಲ್ಲ. ಅದೇ ತಿಂಗಳಿನಲ್ಲಿ ರಷ್ಯಾದಿಂದ ತೈಲ ಖರೀದಿಯನ್ನ ಭಾರತ ನಿಲ್ಲಿಸಬೇಕೆಂದು ಟ್ರಂಪ್ ತಾಕೀತು ಮಾಡಿದ್ರು. ರಷ್ಯಾದ ತೈಲ ಖರೀದಿಸುತ್ತಿರುವ ಕಾರಣಕ್ಕಾಗಿ ಭಾರತದ ಮೇಲೆ ಹೆಚ್ಚುವರಿ 25% ತೆರಿಗೆ ಹೇರಿ ಸುಂಕವನ್ನ ಒಟ್ಟು 50%ಗೆ ಟ್ರಂಪ್ ಹೆಚ್ಚಿಸಿದ್ರು. ಅಲ್ಲದೆ ಸುಂಕ ಹೆಚ್ಚಿಸುವ ವಿಚಾರವಾಗಿ ಮೋದಿ ಅವರಿಗೆ 4 ಬಾರಿ ಕರೆ ಮಾಡಿದೆ. ಆದ್ರೆ ಅವರು ಉತ್ತರಿಸಲಿಲ್ಲ ಅಂತೇಳಿ ಟ್ರಂಪ್ ಲೇವಡಿ ಮಾಡಿದ್ರು. ಅಕ್ರಮ ವಲಸಿಗರ ಗಡಿಪಾರು ಹೆಸರಿನಲ್ಲಿ ಭಾರತೀಯರಿಗೆ ಕೈಕೋಳ ಹಾಕಿ ಸರಪಳಿಯಲ್ಲಿ ಬಂಧಿಸಿ ಯುದ್ಧ ವಿಮಾನದಲ್ಲಿ ಭಾರತಕ್ಕೆ ಪಶು ಪ್ರಾಣಿಗಳಂತೆ ತಂದು ಎಸೆದಾಗಲೂ ಮೋದಿ ಅವರಿಗೆ ದೇಶ ಬಾಂಧವರ ಕುರಿತು ಅಯ್ಯೋ ಎನಿಸಲಿಲ್ಲ, ಸ್ವಾಭಿಮಾನ ಜಾಗೃತವಾಗಲಿಲ್ಲ. ಈಗ ಭಾರತ ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ನಡೆದಿದೆ. ಭಾರತವು ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸಿ ವೆನಿಜುವೆಲಾದಿಂದ ಖರೀದಿ ಮಾಡಲಿದೆ. ಅಮೆರಿಕ ಮೇಲಿನ ಸುಂಕಗಳನ್ನ ಶೂನ್ಯಕ್ಕೆ ಇಳಿಸಲಿದೆ. ಅಮೆರಿಕವು ಭಾರತದ ಮೇಲಿನ ಸುಂಕವನ್ನ 18%ಗೆ ಇಳಿಸುತ್ತದೆ ಅಂತೇಳಿ ಟ್ರಂಪ್ ಏಕಪಕ್ಷೀಯವಾಗಿ ಘೋಷಿಸಿದ್ದಾರೆ. ಒಂದು ಫೋನ್ ಕರೆಗೆ ಪಿಚ್ಚಾದ ಮೋದಿ ಟ್ರಂಪ್ ನಿರ್ಧರಿಸಿದ ವ್ಯಾಪಾರ ಒಪ್ಪಂದಕ್ಕೆ ತಲೆಬಾಗಿದ್ದಾರೆ. ಭಾರತೀಯ ಕೃಷಿ ಕ್ಷೇತ್ರದ ಮೇಲೆ ಗಂಭೀರ ಪ್ರತಿಕೂಲ ಪರಿಣಾಮಗಳಾಗಲಿವೆ. ಅಮೆರಿಕ ಭಾರತ ವ್ಯಾಪಾರ ಒಪ್ಪಂದ ಜಾರಿಯಾದ್ರೆ ಅಮೆರಿಕದ ಕೃಷಿ ಉತ್ಪನ್ನಗಳು ಯಾವ ಸುಂಕವೂ ಇಲ್ಲದೆ ಮಿತಿಯೂ ಇಲ್ಲದೆ ಅಗಾಧವಾಗಿ ಭಾರತದ ಮಾರುಕಟ್ಟೆಗೆ ಬಂದು ಬೀಳಲಿವೆ. ಭಾರತೀಯ ರೈತರು ಬೆಳೆಯುವ ಉತ್ಪನ್ನಗಳಿಗಿಂತ ಅಗ್ಗದ ಬೆಲೆಗೆ ಗ್ರಾಹಕರ ಅಡುಗೆ ಮನೆ ಸೇರಲಿವೆ. ಈಗಾಗಲೇ ಕಂಗಾಲಾಗಿ ಆತ್ಮಹತ್ಯೆ ಹಾದಿ ಹಿಡಿದಿರುವ ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡಲಿವೆ. ಇದು ಪ್ರಧಾನಿ ಮೋದಿ ಅವರಿಗೆ ಗೊತ್ತಿಲ್ಲವೇ? ಖಂಡಿತ ಗೊತ್ತಿರುತ್ತೆ. ಆದ್ರೆ ಅವರು ಕಾಂಪ್ರಮೈಸ್ ಮಾಡಿಕೊಂಡಿದ್ದಾರೆ ಅಂತೇಳಿ ವಿಪಕ್ಷಗಳು ಆರೋಪಿಸುತ್ತಿವೆ. ಮೋದಿ ಹೆಸರು ತಳುಕು ಹಾಕಿಕೊಂಡಿರುವ ಎಫ್ಸ್ಟೀನ್ ಫೈಲ್ ಮತ್ತು ಮೋದಿ ಅತ್ಯಾಪ್ತ ಅದಾನಿ ಅಮೆರಿಕದಲ್ಲಿ ವಂಚನೆ ಮತ್ತು ಲಂಚ ಆರೋಪಿಯಾಗಿರುವ ಫೈಲ್ಗಳನ್ನ ಮುಂದಿಟ್ಟುಕೊಂಡು ಮೋದಿಯನ್ನ ಟ್ರಂಪ್ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ. ಅವರ ಬ್ಲಾಕ್ ಮೇಲ್ಗೆ ಮೋದಿ ಬಗ್ಗಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಮತ್ತು ವಿಪಕ್ಷಗಳು ಗಂಭೀರ ಆರೋಪ ಮಾಡಿವೆ. ಇನ್ನ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ರಷ್ಯಾದಿಂದ ತೈಲ ಖರೀದಿಸುತ್ತಿದ್ದ ಭಾರತವನ್ನ ಮಣಿಸುವ ಉದ್ದೇಶದಿಂದಲೇ ಭಾರತೀಯ ಸರಕುಗಳ ಮೇಲಿನ ಸುಂಕವನ್ನ ಟ್ರಂಪ್ ಏರಿಸಿದ್ರು. ಈಗ ಅದನ್ನು 25% 18%ಗೆ ಇಳಿಸಿ ಭಾರತಕ್ಕೆ ಮಹಾ ಉಪಕಾರ ಮಾಡಿದಂತೆ ನಾಟಕವಾಡುತ್ತಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕದ ಸರಕುಗಳ ಮೇಲಿನ ಸುಂಕವನ್ನ ಭಾರತ ಸೊನ್ನೆಗಿಳಿಸಿದೆ. ಅನ್ಯಾಯ ಸ್ಪಷ್ಟವಾಗಿ ಎದ್ದು ಕಾಣ್ತಿದ್ರು. ಮೋದಿ ಸರ್ಕಾರ ಇದನ್ನ ಸ್ವಾಗತಿಸಿರೋದನ್ನ ನೋಡಿದ್ರೆ ಭಾರತದ 149 ಕೋಟಿ ಜನರಿಗೆ ಮಾಡುತ್ತಿರುವ ಮಹಾದ್ರೋಹ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಭಾರತ 40% ತೈಲವನ್ನ ರಷ್ಯಾದಿಂದ ಖರೀದಿಸುತ್ತಿದೆ. ಇದೀಗ ಟ್ರಂಪ್ ಆದೇಶಕ್ಕೆ ತಲೆಬಾಗಿರುವ ಮೋದಿ ಅವರು ಅಮೆರಿಕ ಮತ್ತು ವೆನಿಜುವೆಲಾ ದೇಶಗಳಿಂದ ತೈಲ ಖರೀದಿಸಲು ಒಪ್ಪಿಕೊಂಡಿರುವುದು ಈ ಒಪ್ಪಂದದ ಮುಖ್ಯಾಂಶ. ಇದು ಭಾರತದ ಸಂಪೂರ್ಣ ಶರಣಾಗತಿ. ಇದರಿಂದ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಲಿದ್ದು ಅದರ ಪರಿಣಾಮವಾಗಿ ಉಳಿದ ಅಗತ್ಯ ವಸ್ತುಗಳು ಕೂಡ ದುಬಾರಿಯಾಗಲಿವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಅಮೆರಿಕ ಮತ್ತು ಭಾರತದ ವ್ಯಾಪಾರ ಒಪ್ಪಂದದಲ್ಲಿ ಕೇಂದ್ರ ಮೋದಿ ಸರ್ಕಾರ ನಡೆದುಕೊಳ್ಳುತ್ತಿರುವ ರೀತಿ ಎಷ್ಟು ಸರಿ? ಸಿಎಂ ಸಿದ್ದರಾಮಯ್ಯ ಆರೋಪಿಸಿದಂತೆ ಅಮೆರಿಕದ ಆದೇಶಗಳಿಗೆ ಮೋದಿ ಸರ್ಕಾರ ತಲೆಬಾಗಿದ್ಯಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.